ವೆಲ್ನೆಸ್ ಕೋಚ್. ಓಕೆ, ಸೊ ಈ ಫೀಲ್ಡಲ್ಲಿ ನನಗೆ 4 ಇಯರ್ಸ್ ಆಯಿತು. 4 ಇಯರ್ಸಿಂದ ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಹೆಲ್ತ್ ವೈಸ್ ಮತ್ತು ಸ್ಕಿನ್ ವೈಸ್. ಓಕೆ, ಸುಮಾರು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್ ಎಲ್ಲ ಹೆಲ್ಪ್ ಮಾಡಿದ್ದೀವಿ. ಇದೊಂದು ಹೊಸ ಆಯುರ್ವೇದಿಕ್ ಪ್ರಾಡಕ್ಟ್ಸ್. ಇದು ಕಂಪ್ಲೀಟ್ಲಿ ಆಯುರ್ವೇದಿಕ್ಕು, ವೃತ್ತಿ ಲೈಫ್ ಅಂತ ಹೇಳ್ತಾರೆ. ಇದರಲ್ಲಿ ಯಾವುದೇ ಥರ ಕೆಮಿಕಲ್ಸ್ ಇಲ್ಲ. ಓಕೆ, ಸೊ ಏನು ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ಕಂಪ್ಲೀಟ್ಲಿ ಆಯುರ್ವೇದಿಕ್ ಪ್ರಾಡಕ್ಟು ಮತ್ತು ಟೆಸ್ಟೆಡ್ ಆ್ಯಂಡ್ ವೆರಿಫೈಡ್ ಬೈ ಆಯುಷ್ ಇಂಡಿಯಾ. ಓಕೆ, ಸೊ ಏನೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಾರೋ ಅದು ಬೊಟಾನಿಕಲಿ ವೆರಿಫೈ ಆಗಿದೆ. ಸೊ ಯಾವುದೇ ಥರ ಡೌಟ್ ಕೂಡ ಅಗತ್ಯ ಇಲ್ಲ. ಓಕೆ, ಸೊ ನಾವಿದು ಸೆಲ್ ಮಾಡೋಕ್ಕೆ ಮುಂಚೆ ಎಲ್ಲರೂ ಫ್ರೀ ಸ್ಯಾಂಪ್ಲಿಂಗ್ ಮಾಡಿಸ್ತೀವಿ. ಸೊ ನೀವು ಹಚ್ಕೊಂಡು ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೀವು ತಗೋಬೋದು. ಓಕೆ, ಇದರಲ್ಲಿ 4 ಥರ ಪ್ರಾಡಕ್ಟ್ ಇದೆ. ಓಕೆ, ಇದು ಒಂದು ಕ್ಲೆನ್ಸರ್. ಸೊ ಕ್ಲೆನ್ಸರ್ ಅಂದರೆ ನಿಮ್ಮ ಸ್ಕಿನ್ನ ಪ್ಯೂರಿಫೈ ಮಾಡೋದಕ್ಕೆ. ಇವಾಗ ಡಸ್ಟ್ ಪೊಲ್ಯೂಷನ್ ಎಲ್ಲ ತುಂಬ ಜಾಸ್ತಿ ಇದೆಯಲ್ವಾ. ಸೊ ನೀವೆಲ್ಲೇ ಆಚೆ ಹೋಗಿ ಬಂದ್ರೂ ಇಮಿಡಿಯೇಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಅದು ಡರ್ಟ್ ಎಲ್ಲ ಒಳಗೆ ಹೋಗಿ ಸೇರ್ಕೊಂಡು ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಇವಾಗಿರೋ ಪೊಲ್ಯೂಷನ್ ಲೆವೆಲ್ಗೆ ಇದು ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಕರಿಯರ್ ವುಮನ್ ಆಗಿರ್ಬೋದು ಅಥವಾ ಹೌಸ್ ಮೇಕರ್ ಆಗಿರ್ಬೋದು, ಎಲ್ಲರಿಗೂ ಇದು ತುಂಬ ಅವಶ್ಯಕತೆ ಇದೆ. ಓಕೆ, ಸೊ ಇದು ಸ್ಕಿನ್ 6 ಲೇಯರ್ಸ್ ಡೀಪಾಗಿ ಕ್ಲೀನ್ ಮಾಡುತ್ತೆ. ಓಕೆ, ಮತ್ತು ಇದರಲ್ಲಿ ಪಿ ಎಚ್ ಲೆವೆಲ್ ತುಂಬ ಕಡಿಮೆ ಇದೆ, ಅಂದರೆ ಆ್ಯಸಿಡ್ ಬೇಸ್ ಲೆವೆಲ್ಲು ತುಂಬ ಕಡಿಮೆ ಇದೆ. ಸೊ ಯಾವುದೇ ಥರ ಇರಿಟೇಷನ್ ಆಗಲ್ಲ ಸ್ಕಿನ್ಗೆ. ಇವಾಗ ನೀವು ಸಾಕಷ್ಟು ಫೇಸ್ ವಾಶ್ ಯೂಸ್ ಮಾಡಿರ್ಬೋದಲ್ವಾ, ಇದು ಫೇಸ್ ವಾಶ್ ಥರ ಯೂಸ್ ಮಾಡುತ್ತೆ. ಇದನ್ನು ಏನಂದರೆ ಫೇಸ್ ವಾಶ್ ಹಾಕೊಂಡ್ಮೇಲೆ ತುಂಬ ಡ್ರೈ ಆಗಿಬಿಡುತ್ತೆ, ನೀವು ಅಬ್ಸರ್ವ್ ಮಾಡಿರಬೇಕು. ಸೊ ಇಮಿಡಿಯೇಟಾಗಿ ಇದನ್ನು ಕ್ರೀಮ್ ಹಚ್ಕೊಂಡಿಲ್ಲ ಅಂದರೆ ಒಂಥರ ಎಳ್ದಂಗೆ ಅನಿಸ್ತಾ ಇರುತ್ತೆ. ಇದು ಹಚ್ಕೊಂಡ್ರೆ ಆ ಥರ ಏನು ಅನಿಸಲ್ಲ. ಓಕೆ, ಸೊ ಫಸ್ಟ್ ನೀರಲ್ಲಿ ಮುಖ ತೊಳ್ಕೊಂಡು ಫೇಸ್ ವಾಶ್ ಥರನೇ ಯೂಸ್ ಮಾಡೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಟೋನರು. ಈ ಫೇಸ್ ವಾಶ್ ಮಾಡ್ಕೊಂಡ್ಮೇಲೆ ಈ ಥರ ಇದು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡ್ಕೊಂಡ್ಮೇಲೆ ಟ್ಯಾಪ್ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಮತ್ತೆ. ಇದು ಬಂದು ಸೀರಮ್ಮು, ಫೇಶಿಯಲ್ ಸೀರಮ್ ಅಂದರೆ ಇದು 4 ಥರ ಆಯಿಲಿಂದ ಮಾಡಿದ್ದಾರೆ. ಓಕೆ, ಒಂದು ಬಾದಾಮ್ ಆಯಿಲು, ಇನ್ನೊಂದು ಆಲಿವ್ ಫ್ರೂಟ್ ಆಯಿಲ್, ಇನ್ನೊಂದು ಸೆಸಿಮೆ ಸೀಡ್ ಆಯಿಲು, ಮತ್ತು ಕುಂಕುಮಾದಿ ತೈಲ ಅಂತ ಹೇಳ್ತಾರೆ, ಕೇಸರ್ ನೋಡಿದ್ದೀರಲ್ಲ ಅದರದ್ದು ಆಯಿಲ್. ಸೊ ಇದು ಏನಕ್ಕೆ ಅವಶ್ಯಕತೆ ಇದೆ ಅಂದರೆ, ಏಜ್ ಆಗ್ತಾ ಇದ್ದಂಗೆ ಇಲ್ಲಿ ಲೈನ್ಸು, ರಿಂಕಲ್ಸ್ ಎಲ್ಲ ಬರುತ್ತೆ, ಮತ್ತು ಡಾರ್ಕ್ ಸ್ಪಾಟ್ಸು, ಪಿಗ್ಮೆಂಟೇಷನ್ಸು, ಪಿಂಪಲ್ ಆಗಿ ಅದ್ರ ಮಾರ್ಕ್ಸ್ ಉಳಿದ್ಬಿಡೋದು. ಸೊ ಅದೆಲ್ಲ ಕಡಿಮೆ ಮಾಡುತ್ತೆ, ಈವನ್ ಟೋನ್ ಕೊಡುತ್ತೆ ಮತ್ತು ಗ್ಲೋ ಕೊಡುತ್ತೆ. ಓಕೆ, ಇದು ಒಂದು ಮಾಯಿಶ್ಚರೈಸರ್. ಲಾಸ್ಟಲ್ಲಿ ಇದು ಹಚ್ಕೊಳ್ಳೋದು. ಓಕೆ, ಸೊ ಮಾಯಿಶ್ಚರೈಸರ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನು, ವಾಟರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡುತ್ತೆ, ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಓಕೆ, ಮತ್ತು ಇದು ಇನ್ನೊಂದು ಏನಂದರೆ ನರಿಶ್ ಮಾಡುತ್ತೆ, ಅಂದರೆ ವಿಟಮಿನ್ಸ್ ಎಲ್ಲ ಇದೆ ಇದರಲ್ಲಿ. ಇದರಲ್ಲಿ ಏನು ಕುಂಕುಮಾದಿ ತೈಲ ಇದೆ, ಆಲ್ಮಂಡ್ ಆಯಿಲ್ ಇದೆ, ಮತ್ತು ಅಲೋವೆರಾ ಜೆಲ್ ಇದೆ. ಓಕೆ, ಸೊ ಈ ಕ್ಲೆನ್ಸರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸಿಂದ ಮಾಡಿದ್ದಾರೆ ಅಂದರೆ, ಕ್ಲೆನ್ಸರು ನೀಮು, ಟರ್ಮರಿಕ್ಕು ಮತ್ತು ಕ್ಯಾಂಫರ್. ನೀಮ್ ಬಂದುಬಿಟ್ಟು ಪ್ಯೂರಿಫೈ ಮಾಡುತ್ತೆ, ಟರ್ಮರಿಕ್ ಬಂದುಬಿಟ್ಟು ನಿಮಗೆ ಫೇಸ್ಗೆ ಗ್ಲೋ ಕೊಡುತ್ತೆ. ಓಕೆ, ಈವನ್ ಟೋನ್ ಕೊಡುತ್ತೆ ಸ್ಕಿನ್ನ, ಮತ್ತು ಕುಂಕುಮ ಬಂದುಬಿಟ್ಟು ಕೂಲ್ ಮಾಡುತ್ತೆ, ಕ್ಯಾಂಫರು ಕೂಲೆಂಟ್ ಆಗಿ ಕೆಲಸ ಮಾಡುತ್ತೆ. ಓಕೆ, ಇದು ಟೋನರ್ ಯಾಕೆ ನಾವು ಯೂಸ್ ಮಾಡ್ತೀವಿ ಅಂದರೆ, ಇವಾಗ ಪೋರ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲೋಸ್ ಮಾಡುತ್ತೆ ಮತ್ತು ಫರ್ಮ್ ಮಾಡುತ್ತೆ ಸ್ಕಿನ್. ಇವಾಗ ಏಜ್ ಆಗ್ತಾ ಇದ್ದಂಗೆ ಸ್ಯಾಗ್ ಆಗುತ್ತಲ್ಲ, ಸೊ ಅದು ಸ್ಯಾಗಿನೆಸ್ ಎಲ್ಲ ಹೋಗಿ ಫರ್ಮ್ ಆಗಿ ಸ್ಟಿಫ್ ಮಾಡುತ್ತೆ, ಅಂದರೆ ಚೆನ್ನಾಗಿರುತ್ತೆ ಸ್ಕಿನ್ನು. ಸೊ ಅದಕ್ಕೋಸ್ಕರ ಟೋನರ್ ಯೂಸ್ ಮಾಡ್ತೀವಿ. ಸೊ ಇದು ಪ್ರಾಡಕ್ಟ್ಸ್ ಬಗ್ಗೆ ಇವಾಗ ನೀವು ಟ್ರೈ ಮಾಡಿ ನೋಡ್ಬೋದು. ಓಕೆ, ಸೊ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬಂದು ಸುಮ್ಮನೆ ನೀರು ಮುಖಕ್ಕೆ ನೀರು ಹಾಕೊಂಬಂದು